ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಪ್ರಸ್ತುತ ರಾಜಕಾರಣದಲ್ಲಿ ಎರಡು ಬೈ ಎಲೆಕ್ಷನ್ ಬಂದಿದೆ. ಎರಡು ಬೈ ಎಲೆಕ್ಷನಲ್ಲಿ ಏನಾಗ್ಬೋದು, ಏನು ಎತ್ತ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದು ಬಾಗಲಕೋಟೆಯಲ್ಲಿ ಸ್ವತಂತ್ರ ಶಾಸಕ ವೀರಣ್ಣ ಚಿರಂತಿಮಠ್ ಅವ್ರಿಗೆ ಟಿಕೆಟ್ನ ಅನೌನ್ಸ್ ಮಾಡಿದ್ದಾರೆ. ಬಟ್ ಈ ಈಸ್ ನಾಟ್ ಯಡಿಯೂರಪ್ಪಸ್ ಕ್ಯಾಂಡಿಡೇಟ್. ಬಟ್ ಯಡಿಯೂರಪ್ಪನಿಗೆ ವಿಧಿ ಇಲ್ಲದೆ ಅವ್ರಿಗೆ ಕೊಡಬೇಕಾಗಿತ್ತು. ಯಾಕೆಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಶಾಸಕರಾದಂಥ ಸಂದರ್ಭದಲ್ಲಿ. ಆ್ಯಂಡ್ ಈ ಈಸ್ ಮೋರ್ ಅವರ್ ಕ್ಲೋಸ್ ಏಡ್ ಟು, ಅಂದರೆ ತುಂಬ ಅತ್ಯಾಪ್ತರು ಯಾರಿಗೆ, ಬಸವನಗೌಡ ಪಾಟೀಲ್ ಯತ್ನಾಳ್ಗೆ. ಸ್ನೇಹಿತರೆ, ಇಷ್ಟೇ ವಿಷಯ. ಯಡಿಯೂರಪ್ಪನಿಗೆ ಈಗ ಕೆಳಗಡೆ, ಬೆನ್ನಿಂದ ಕೆಳಗಡೆ ಮೆಣಸಿನ್ಕಾಯೋ ಅಥವಾ ಕರೆದಿರೋ ಎಣ್ಣೆ ಇರುತ್ತಲ್ಲ, ತುಂಬ ಪಕ್ಕ ಆ ಥರ ಆಗ್ತಿದೆಯೋ, ಅಥವಾ ಪೈಲ್ಸ್ ಬಂದಾಗ ಒದ್ದಾಡ್ತಾರಲ್ಲ ಆ ಥರ ಆಗ್ತಿದೆಯೋ ಗೊತ್ತಿಲ್ಲ. ಸೋಕಾಲ್ಡ್ ಯಡಿಯೂರಪ್ಪ ಆ್ಯಂಡ್ ವಿಜಯೇಂದ್ರ ಆ್ಯಂಡ್ ಸೋಕಾಲ್ಡ್ ಒಂದು 10 ಜನ ಅಯೋಗ್ಯ ಉತ್ತಮರು. ಸ್ನೇಹಿತರೆ, ಯಾಕೆ ಹೇಳ್ತಾ ಇದ್ದೀನಿ ವಿಷಯ ಅಂತ ಅಂದರೆ, ಯಡಿಯೂರಪ್ಪನಿಗೆ ಖುಷಿ ಎಲ್ಲವನ್ನು ಕಿತ್ಕೊಂಡಂಥ BJP ಹೈಕಮಾಂಡ್ ವಿಜಯೇಂದ್ರಂಗೆ ಗೇಟ್ ಪಾಸ್ ಕೊಡೋದಂತೂ ಖಚಿತ, ನಿಶ್ಚಿತ, ಉಚಿತ. ಯಾಕೆಂದರೆ ಇವ್ರುಗಳಿಂದ BJP ಅವರು ಅನುಭವಿಸಿರೋದು ಅಸಿಷ್ಟಲ್ಲ. ಆ್ಯಂಡ್ ದೆನ್ ಒಂದು BJP ಹೈಕಮಾಂಡ್ಗೆ ನಾನು ಹೇಳೋದಿಷ್ಟೇ, ನೀವು ಎಲ್ಲಿವರೆಗೆ ಯಡಿಯೂರಪ್ಪನ ಮತ್ತು ಅವನ್ನ ಒಂದು ಏಡ್ಗಳನ್ನ ಇಟ್ಕೊಂಡಿರ್ತೀರ ಅಲ್ಲಿವರೆಗೆ BJP ಉದ್ಧಾರ ಆಗಲ್ಲ. ಒಂದು ವೇಳೆ ಅಧಿಕಾರಕ್ಕೆ ಇವತ್ತು ಬರ್ಬೋದು, ಬರ್ದೇನೆ ಇರ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು ರೀ. ಒರಿಸ್ಸಾದಲ್ಲಿ 32 ವರ್ಷದ ನಂತರ ಬಂದಿಲ್ವಾ? ಏನು ಹೋಗುತ್ತೆ 5 ವರ್ಷ ಪಕ್ಷ ಕಟ್ಟಿ 100-200 ಕುಮಾರಸ್ವಾಮಿ ಅಂಥವ್ರನ್ನ ಇಟ್ಕೊಳ್ಳಿ, ಅಶ್ವಥ್ ನಾರಾಯಣ್ ಅಂಥವ್ರನ್ನ ಇಟ್ಕೊಳ್ಳಿ, ಬೊಮ್ಮಾಯಿ ಅಂಥವ್ರನ್ನ ಇಟ್ಕೊಳ್ಳಿ, ನಿಯತ್ತಿನ ಜನ ಇವರೆಲ್ಲ. ಆ್ಯಂಡ್ ದೆನ್ ಅಶೋಕು, ಆ್ಯಂಡ್ ದೆನ್ ಬಸವನಗೌಡ ಪಾಟೀಲ್ ಯತ್ನಾಳು, ಆ್ಯಂಡ್ ದೆನ್ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥ ಎಷ್ಟೊಂದು ಜನ ನಿಯತ್ತಾಗಿ ದುಡಿಯೋದಕ್ಕೆ ರೆಡಿ ಇದ್ದಾರೆ. ಇದೇ ಈಗಿನ ವಿಶೇಷ, ಈ ಹೊತ್ತಿನ ವಿಶೇಷ. ಸ್ನೇಹಿತರೆ, ಏನಾಗಿದೆ ಯಡಿಯೂರಪ್ಪನಿಗೆ, ಒಂದು ಕಡೆ ಚಿರಂತಿಮಠ್ನ ಇದು ಮಾಡ್ತಾರೆ. ಆ್ಯಂಡ್ ದೆನ್ ಅಲ್ಲಿ ಏನಾಗ್ಬೋದು ರಿಸಲ್ಟು ಅಂತ ಅಂದರೆ, ಕಾಂಗ್ರೆಸ್ ಅವರು ಯಾರಿಗೆ ಟಿಕೆಟ್ ಕೊಟ್ಟರೆ ಅದ್ರ ಮೇಲೆ ಹೋಗುತ್ತೆ. ಅನುಕಂಪ ಎಲ್ಲ ವರ್ಕೌಟ್ ಆಗಲ್ಲ. ಅಲ್ಲಿ ಲಿಂಗಾಯತರು ಜಾಸ್ತಿ ಇದ್ದಾರೆ. ಆ್ಯಂಡ್ ಚಿರಂತಿಮಠ್ಗೆ ಒಳ್ಳೆ ನೇಮ್ ಇದೆ. ಆದರೆ ಇದಕ್ಕಿಂತ ಜಾಸ್ತಿನೂ ಕೂಡ ಯಾರಿಗೆ, ಮೇಟಿ ಅವ್ರಿಗಿದೆ. ಮೇಟಿ ಅವ್ರದ್ದು ಸ್ಕ್ಯಾಮ್ ಆದರೂ ಅದು ಜನದ ಒಂದು ಇದರಲ್ಲಿ ಇಲ್ಲ. ಮಂತ್ರಿ ಆಗಿದ್ದವರು. ಎಲ್ಲರ ಜೊತೆನೂ ಎಲ್ಲರೊಟ್ಟಿಗೂ ಚೆನ್ನಾಗಿದ್ದರು. ಆದರೆ ಅಲ್ಲಿ ಜಾತಿ ಪಾಲಿಟಿಕ್ಸ್ ಅಂತ ಬಂದಾಗ SC STಗಳು ಈ ಸಲ ಡಿವೈಡ್ ಆಗ್ತಾರೆ. ಡಿವೈಡ್ ಆದಂಥ ಸಂದರ್ಭದಲ್ಲಿ ಆ ಓಟು ಚಿರಂತಿಮಠ್ಗೆ ಬಂದರೆ ಕಾಂಗ್ರೆಸ್ ಪಕ್ಷ ಸೋಲು ಖಚಿತ, ನಿಶ್ಚಿತ, ಉಚಿತ. ಆದರೆ ಇಲ್ಲೇನಾಗುತ್ತೆ ಅಂತ ಅಂದರೆ, ಯಡಿಯೂರಪ್ಪಂದು ಒಂದು ಸ್ಟ್ರಾಂಗ್ ಬೇಸ್ ಇದೆ, ಒಂದು 15,000ದಿಂದ 20,000 ಓಟು. ಏನಾರ ಉಲ್ಟಾ ಓಡಿಸಿದ್ರೆ ಅದು ಇಟ್ಸ್ ಗ್ರೇಟೆಸ್ಟ್ ಎಫೆಕ್ಟ್, ಮತ್ತು ಸೋಲ್ಬೋದು, ಕಮ್ಮಿ ಓಟಲ್ಲಿ ಸೋಲ್ಬೋದು ಚಿರಂತಿಮಠ್. ಆದರೆ ಬಾಗಲಕೋಟೆ ಚಿರಂತಿಮಠ್ ಸೋತ್ರೂ ಇಟ್ಸ್ ನಾಟ್ ಎ ಮ್ಯಾಟರ್. ಯಾಕೆ ಅಂದರೆ ಅವರು ಅನುಕಂಪದಿಂದ ಗೆಲ್ಬೋದು ಅಥವಾ ಇನ್ನೊಂದಾಗ್ಬೋದು. ಆದರೆ ಮುಂದಿನ ಬಾರಿಗೆ ಆ ಕಡೆ ರೆಡಿ ಮಾಡ್ಕೋಬೋದು. ಆದ್ದರಿಂದ ಸೋಲು ಗೆಲುವು ಲೆಕ್ಕಾಚಾರ ಎಲ್ಲ ಒಂದು. ಆದರೆ ಬಾಗಲಕೋಟೆ ಗೆಲ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಲ್ಲಿ ಬಂಡಾಯ 2-3 ಜನ ರೆಡಿಯಾಗಿದ್ದಾರೆ. ಕಾಂಗ್ರೆಸ್ ಅವರು ನನಗೆ ಮಗಳು ನನಗೆ ಬೇಕು ಅಂತ. ಬಟ್ ಅಲ್ಲಿ ಒಂದು ಏನಪ್ಪ ಅಂತ ಅಂದರೆ, ವೀಣಾ ಕಾಶಪ್ಪನವರ್, ಯಾರು ಈ ಕಾಶಪ್ಪನವರ ವೈಫು, ಆ ಹೆಣ್ಮಗಳು ZP ಅಧ್ಯಕ್ಷರಾಗಿದ್ದರು. ಆ್ಯಂಡ್ ದೆನ್ ಲೋಕಸಭೆಯಲ್ಲಿ ಯಾರು ಕಂಟೆಸ್ಟ್ ಮಾಡೋ ಟೈಮಲ್ಲಿ ಮಾಡ್ದಿರಾ ಪಕ್ಷ ಗೌರವನ ಕೊಟ್ಟು ಕಮ್ಮಿ ಅಂತರದಿಂದ ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಆಮೇಲೆ ಇವನು ಯಾರು, ಶಿವಾನಂದ ಪಾಟೀಲ, ಅವನ ಮಗಳು ಬಂದ್ಲು ಅಂತ ಅವ್ರಿಗೆ ಟಿಕೆಟ್ ಇಟ್ಟಿದ್ರು, ನಿಯತ್ತಿಲ್ಲದೆ ಇರೋ ಕಾಂಗ್ರೆಸ್ಸು. ಆದರೆ ಈ ಬಾರಿ ಜನತೆ ಕೂಡ ಅಪೇಕ್ಷೆ ಪಡ್ತಾ ಇರೋದು, ಒಂದು ವೇಳೆ ಮೇಟಿ ಕುಟುಂಬಕ್ಕೆ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಕೊಡಿ ಅಂತ. ಆದರೆ ಇವರು ಡೀಲ್ ಮಾಸ್ಟರ್ಗಳು, ಯಾರ್ಯಾರಿಗೆ ಏನೇನು ದುಡ್ಡು ಎತ್ತ ಗೊತ್ತಲ್ಲ. ಕಾಂಗ್ರೆಸ್ಸು ಯಾವ ಬಡೆತವು ಬಕೆಟ್ ಹಿಡಿತವೆ ಅಂತ, ಅಯೋಗ್ಯ ಬಡೆತವು ಕಾಂಗ್ರೆಸ್ಸು. ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ಅವರು ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ವೀಣಾ ಕಾಶಪ್ಪನವರ್ ಗೆಲ್ಲಬೇಕು. ಟಿಕೆಟ್ ಕೊಟ್ಟರೆ BJPನೂ ಗೆಲ್ಲಬೇಕು. ಇದು ಒಂಥರ ಏನು, 2 ಕ್ಷೇತ್ರ ಏನಿದೆ, ಎರಡೂ ಒಳ್ಳೆಯವರಲ್ಲಿ ಯಾರು ಆಯ್ಕೆ ಆಗಿ ಬರಬೇಕು. ಒಳ್ಳೆಯವರಲ್ಲಿ ಒಳ್ಳೆಯವರು ಯಾರು. ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ. ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ, ವೀಣಾ ಕಾಶಪ್ಪನವರ್ ಅವ್ರಿಗೆ ಕೊಟ್ಟರೆ ಮಾತ್ರ ಒಳ್ಳೆ ವ್ಯಕ್ತಿ. ಅದು ಬಿಟ್ಟು ಮಿಕ್ದವ್ರಿಗೆ ಕೊಟ್ಟರೆ ಅವರೆಲ್ಲ ಅಯೋಗ್ಯರು. ಯಾಕೆಂದರೆ ಆ ಹೆಣ್ಮಗಳು ಪಕ್ಷನ ಕಟ್ಟಿ ಬೆಳೆಸಿದ್ದಾರೆ. ಆ ಹೆಣ್ಮಗಳಿಗೆ ಮಹಿಳಾ ಅಧ್ಯಕ್ಷನ ಕೊಡ್ತೀನಿ ಅಂತ ಇದ್ದರು. ಅದನ್ನು ಅವಳು ಯಾರೋ ಸೋತಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಮಗಳಿಗೆ ಇಟ್ಟಿದ್ರು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಒಂದು ಅಯೋಗ್ಯ ಪಕ್ಷ ಅಂತ ಹೇಳ್ತಾ, ನಾನು ಆಲ್ ದ ಬೆಸ್ಟ್ ಫಾರ್ ವೀಣಾ ಕಾಶಪ್ಪನವರ್, ಆಲ್ ದ ಬೆಸ್ಟ್ ಫಾರ್ ಚಿರಂತಿಮಠ್. ಸ್ನೇಹಿತರೆ, ನನಗೆ ಇಂಡಿಯಾ ಗೆದ್ರೆ ಒಂದು ಕಡೆ ಖುಷಿ, ಕುಮಾರಣ್ಣನ ಪಕ್ಷ ಜೊತೆಲಿರೋದು ಗೆಲ್ಲುತ್ತೆ ಅಂತ.
ವೀಣಾ ಕಾಶಪ್ಪನವ್ರು ಗೆದ್ದರೆ, ಸೊ ಒಬ್ಬ ಪ್ರಾಂಪ್ಟು ಒಬ್ಬ ಪಕ್ಷ ಗೆಲ್ಲಿಸಿದಂಥ ಮಹಿಳೆಗೆ ಗೆದ್ದರು ಅಂತ. ಬಟ್ ಮೇಟಿ ಕುಟುಂಬ ತಂದೆ ಆದ ವರ್ಚಸ್ಸಿದೆ, ಆದರೆ ಮೇಟಿದು ಸೆಕ್ಸ್ ಸ್ಕ್ಯಾಂಡಲ್ಲು ಇನ್ನೊಂದು ಯಾವುದು ಇದು ಬರೋಲ್ಲ. ಆದರೆ ಏನು ಮಾಡೋದಕ್ಕಾಗಲ್ಲ, ಜನ ಯಾವ ರೀತಿ ನೋಡ್ತಾರೆ ಅಂತ. ಬಟ್ ನನಗೇನು ಖುಷಿ ಇಲ್ಲ, ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರು ಒಂದು, ಟಿಕೆಟ್ ಕೊಡದೇ ಇದ್ರೆ ಇನ್ನೊಂದು. ಸೊ ಸ್ನೇಹಿತರೆ ನೋಡೋಣ, ಆ್ಯಸ್ ಯೂಶ್ವಲ್ ಈಗ ಏನು ಎತ್ತ. ಸೊ ಬಾಗಲಕೋಟೆ ಇಸ್ ಫಾರ್ NDA, ಇಸ್ ಫಾರ್ ಪ್ರೋ JDS ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.